ಎಲ್ಲಿ ಓದ್ಲದಾತು ಯೋಟತ್ತಾತು ಸೀರೆ ಉಟ್ಕೊಂಬತ್ತೀನಿ ಅಂತಂದು ಹೋಗಿ ಅದನ್ನ ಎಂಥ ಸೀರೆ ಉಟ್ಕೊಂತಾಳೆ ಏನು ಕತೆ. ನಾನು ತಿರ್ತಿರು 2 ಸಲ 3 ಸಲ ಉಟ್ಕೊಂಡ್ರು ಇನ್ನೂ 1 ಸಲ ಉಟ್ಕೊಂಬರ್ದಂಗೆ ಆಗ ಅಲ್ಲಿ ಗೌರಮ್ಮ ಮಂತಕ್ಕೆ ಹೋಗಿದ್ದಾಳೆ. ಅದನ್ನ ಎಂಥ ಸೀರೆ ಉಟ್ಕೊಂಬದು ಮದುವೆಗೆ ಮಕ್ಕಳಾದ್ರೂ ಇನ್ನೂ ಸೀರೆ ಉಟ್ಕೊಂಬದು ಬರಲ್ಲ ಅಂದರೆ ಅವ್ರ ಮಂತಕ್ಕೆ ಹೋಗಿರೋದು. ಇಲ್ಲೇ ಗನವಾಗ ಉಟ್ಕೋಬೋದಾಗಿತ್ತು. ನಾನು ಗನವಾಗ ಉಟ್ಕೊತೀನಿ. ಇನ್ನು ಎಂಥದ ಮದುವೆಗೆ ಮಕ್ಕಳಾದ್ರೂ ಸೀರೆ ಉಟ್ಕೊಂಬಕ್ಕೆ ಬರಲ್ಲ ಅಂಬೋದು ಯಾರ ಮಂತಕ್ಕನ ಹೋಗೋದು. ಇದೊಳ್ಳೆ ಚೆನ್ನಾಗಿ ಕಲ್ತದೆ. ಇನ್ನು ಇವತ್ತೇ ಮದುವೆ ಮಂಗಿನ ನಾಳೆಕಿಲ್ಲ ನಾಡ್ದಿರ ಅದು ಒಂದಿನ 2 ದಿನ ಮುಂದೆ ಬರ್ರಿ ಅಂತಂದು ಹೇಳೋವತ್ತಿಗೆ ಅವ್ರ ಮಂತಕ್ಕೆ ಏನು ಇವತ್ತೇ ಮದುವೆ ಮಂಗ ಹಂಗೆ ಡ್ರೆಸ್ ಆಗಿ ಇಟ್ಟತ್ತಾದ್ರೂ ಪತ್ತೇನೇ ಇಲ್ಲ. ಬಸ್ ಬಂದು ಹೋದ್ರೂ ಇನ್ನು ಅತ್ಲಾಗ ಹೋಗೈತಿ. ಏಟತಿ ಬತ್ತಾಳ ಏನು ಕತೆ ಹೋಗೋಣ ಅಂದರೆ ಬಸ್ ಕಿಸು ತಪ್ಪಿರು ತಪ್ಪೆ. ಎಲ್ಲಿ ನಿಂಗಜ್ಜಿ ವಾಲ್ಟು ಬ್ಯಾಗ್ ಹೊರಕ್ಕೆ ಕಿರಂಗಜ್ಜಿಯ ಎಲ್ಗೋ ಹೋಗ್ತೀರ? ಇನ್ನು ಯಾರನ್ನ ಕಾಯ್ತಿದೆಯಾ? ಬಸ್ಸು ನಾ ಹೋಗೈತೆ ಹೋಗು ಬಸ್ ಸ್ಟ್ಯಾಂಡ್ಗೆ ಬಸ್ಸು ಹೋಗೈತೆ ಅಲ್ಲೇನೆ ಬಸ್ ಬರ್ತೈತೆ. ಬ್ಯಾಗ್ ಹೊರಕ್ಕೆ ಕಿಲ್ಲಾಕ್ ನಿಂತ್ಕೊಂಡಿದ್ದೆ ವಾಲ್ಟು ಹೋಗೋದು ಬಿಟ್ಟು. ಅಲಕಣಿ ರತ್ನಮ್ಮ ನಮ್ಮಳು ಆವಾಗ ಇವ್ರ ಮಂತಕ್ಕೆ ಗೌರಮ್ಮವ್ರ ಮಂತಕ್ಕೆ ಸೀರೆ ಉಟ್ಕೊಂಬತ್ತೀನಿ ಅಂತಂದೇಳಿ ಓದಾಳು. ಈಟತ್ತಾದ್ರೂ ಬರಲೇ ಇಲ್ಲ ಕಣೆ. ಯೋಟತ್ತಾತೆ ಹೋಗಿ ನೋಡಿ ಸೀರೆ ಉಟ್ಕೊಂಬದು ಬರಲ್ವೇನೆ. ಅಲ್ಲೇ 1-2 ಮಕ್ಕಳು ತಾಯಾದ್ರೂ ಅವ್ರ ಮಂತಕ್ಕೆ ಹೋಗಿ ಸೀರೆ ಉಟ್ಕೊಂಬತ್ತೀನಿ ಅಂತಂದೇಳಿ ಸೀರೆ ತಂಡೋದಾಳು. ನಾನು ನೀರು ಹೊಯ್ಕೊಂಡು ಸೀರೆ ಉಟ್ಕೊಂಡು ಬ್ಯಾಗೆಲ್ಲ ರೆಡಿ ಮಾಡಿ ನಿಂತ್ಕೊಂಡ್ರು ಈಟತ್ತಾದ್ರೂ ಬರ್ಬಾರ್ದೇನೆ. ಬಸ್ ಹೋಗೈತೆ ಕರ್ದು ಬರೋಕೆ ಹೋಗೋಣ ಅಂತಂದಂತಿದ್ದೆ. ಇಲ್ಲಿ ಬೇರೆ ಬ್ಯಾಗು ಹೊರಕಿಕ್ಕೇನಿ. ಅದು ಬಾಗಿಲು ಬೇರೆ ಇಲ್ಲ. ಅಜ್ಜಿನ ಎತ್ತಾಗ ಹೋಗ್ಯದಾನೆ ಹೇಳಿ ಹೋಗೋಣ ಕರ್ದು ಬರೋಕನ ಹೋಗೋಣ ಅಂತಂದ್ರೆ ನಾನು ಅತ್ಲಾಗ ಹೋದ್ರೆ ಇತ್ಲಾಗೆ ಬಸ್ ತಪ್ಪುತ್ತೆ ಎಂಬುದೊಂದು. ಬತ್ತಾಳೇನೋ ಅಲ್ಲಸಿ ಬತ್ತಾಳ ಇಲ್ಲಸಿ ಬತ್ತಾಳ ಅಂತ ನಿಂತ್ಕೊಂಡು ಕಾದು ಸಾಕತ್ತು ಅಲ್ಲೆಲ್ಲನ ಕಂಡ್ಲೇನಮ್ಮ. ಯೋಟತ್ತಮ್ಮ ಹೋಗಿ ಹಂಗೇನೆ ಒಂದು ಸೀರೆ ಉಟ್ಕೊಂಬಕ್ಕಾಗಿನ ಇರೋದು ನೋಡಿರಿ. ಮದುವೆ ಇನ್ನು ನಾಳೆಕಿಲ್ಲ ನಾಡ್ದು ಕಣ ಮದುವೆಗೆ ಹೋಗ್ಬೇಕು. ಅವಳು ಇವತ್ತೇ ಅಲ್ಲೇ ಮೊದ್ಲಿಂಗಿತ್ತಿ ಆಗಕ್ಕೆ ಹೋಗಿದ್ದಾಳೆ. ಮೊದ್ಲಿಂಗಿತ್ತಿನೂ ಉಟ್ಕೊಂತಾಳೆ ಹಿಂಗೆ ಸೀರೆನೇ. ಇವಾಗನಾರು ನಿನ್ನಂಗೇನು ಹಿಂಗೆ ಸುತ್ಕೊಂಡು ನೆರಿಗೆ ಹೋಯ್ಕೊಂಡು ಗೀಟ ಮೋಟು ಸೆರಗಾಕೊಂಡು ಸುಮ್ಮನಾಗ್ತಾರೆ. ಒಂಚು ಸರಿಗೆ ನಾವು ಉಟ್ಕೊಂತಾರೆ. ಎಲ್ಲಿ ಬರ್ತೈತೆ ನೆರಿಗೆ ಹೋಯ್ಕೊಂಡ್ರೆ ಒಬ್ಬರು ಹಿಡಿಯೋರು ಆಗ್ಬೇಕು, ಪಿನ್ ಮಾಡೋರು ಆಗ್ಬೇಕು. ಅಚ್ಚುಕಟ್ಟಾಗಿ ಅವರು ನಮ್ಮಂಗೆ ಇದು ಮಾಡ್ತಾರೆ. ಹಂಗೆ ಗೊಂಬೆ ಉಡಿಸ್ದಂಗೆ ಉಡ್ಕೊಂತಾರೆ. ಅವಕ್ಕೂ ಸೀರೆ ಉಡ್ಸೋಕ್ಕೂ ಪೇಟೆಗೆಲ್ಲ ದುಡ್ಡು ಕೊಟ್ಟು ಉಡಿಸ್ಕೊಂಡು ಹೋಗ್ತಾರೆ. ನೀನಿನ್ನ ಎಲ್ಲೇ ಇದೆಯಾ ಅದಕ್ಕೆ ಉಟ್ಕೊಂಬಕ್ಕೆ ಹೋಗಿದ್ದಾರೆ ಬಿಡು. ಒಬ್ರು ಇರಬೇಕು. ನಿನ್ಗೆಲ್ಲಿ ಬರ್ತೈತೆ ಹಂಗೆ ಉಡ್ಸೋದು ಸೀರೆನೇ. ಬಸ್ ತಪ್ಪುತ್ತೆ ಅಂತಂದರೆ ಒತ್ತು ಮುಂಚೆ ರೆಡಿ ಆಗ್ಬೇಕಾ ಅವಳು. ಇವತ್ತೇನು ಮದುವೆ ನಮ್ಮ ಯಾವ್ದಾನ ಒಂದು ಹಂಗೆ ಸುಮಾರು ಉಡ್ಕೊಂಡು ಹೋಗಿ ಮದುವೆ ದಿನ ರೆಡಿಯಾಗಿದ್ರೆ ಆಗೋದು. ಇವತ್ತೇ ಮೊದ್ಲಿಂಗಿತ್ತು ಹೋದಂಗೆ ಹೋದ್ರೆ ಹೆಂಗೆ ನೋಟ್ ನಮ್ಮ ಹೋಗ್ತೀನಿ. ನಮ್ಮ ಮನೆ ಕಡೆಗೆ ನಾನು ಹೋಗ್ತೀನಿ. ಅಲ್ಲೆಲ್ಲ ಇದ್ದರೆ ಹೇಳ್ತೀನಿ ಅವಳು ಬರಳ್ತೀನಿ. ಮತ್ತೆ ಅಲ್ಲೇ ಹೊಲ್ಟು ನಿಂತಿತ್ತು ಹೋಗಮ್ಮ ಅಂತಂದು ಹೇಳ್ತೀನಿ ಅವಳು. ಹೋಗಿ ಅಮ್ಮಯ್ಯ ಬಸ್ಸು ಯಾನಾಡಿ ಬತ್ತಾತು ಹೋಗಿ ನಿಮ್ಮ ಅಮ್ಮಯ್ಯ ಕದ್ವರೆಗೆ ಹೋಗೋಣ ಸರ್ನ ಬಸ್ ಹೊತ್ತು. ನೀನು ರೆಡಿಯಾಗಿ ನಿಂತ್ಕೊಂಡಿದ್ದೀಯ. ನಾನು ಇಲ್ಲಿ ಏಟತ್ಕಾಯೇನೆ ಹೋಗಿ ಅವರು ಇವ್ರ ಮಂತಕ್ಕೆ ಹೋಗಿದ್ದಾಳೆ ಕದ್ಬರೆಗೆ. ಅದೇ ಹೋಗ ಅಮ್ಮ ಹೋಗೈತಿ ಸೀರೆ ಉಟ್ಕೊಂಬರಕ್ಕೆ ಹೋಗಿ ಬರುತ್ತೆ. ನಾನು ಹೋಗಲ್ಲ ಹೋಗಿ ಬಟ್ಟೆ ಎಲ್ಲ ಗಲೀಜು ಆಗ್ತಾರೆ ಅಲ್ಲ. ಆಸೆಯಿಂದ ಓಡಾಡಿರೆ ಅಮ್ಮರು ಹಿಡಿದು ಕೇಳಕ್ಕೆ ಬರ್ತಾರೆ. ಬಟ್ಟೆ ಇಕ್ಕಿನಾಗೆ ಹೊಸಾವು ಎಲ್ಲಿಗೋಕ್ಕೆ ಬಾರಿ ಅಂತಂದು ಹೇಳಿ ಎಲ್ಲ ಗಲೀಜು ಮಾಡ್ತಾರೆ. ಹೋಗಕ್ಕೆ ನಾನು ಹೋಗಲ್ಲ, ನೀನು ಹೋಗು. ಯಾಕತ್ತೆ ಹಿಂಗೆ ನಿಂತಿದೆ ಸಿಟ್ಟು ಮಾಡ್ಕೊಂಡು? ಯಾಕೆ ಈ ಪಾಟಿ ಹಂಗೆ ಊರು ಅಂತಿದೀಯಾ? ತಡವಾತು ಅಂತಲ್ಲಿ ಎಳೆ ನಿನ್ನ ಏಟತ್ತಾತು ಹೋಗಿ. ಅದೇ ನಂದಂಗೆ 24 ಸೀರೆ ಉಟ್ಕೊಂಡು ಬಿಟ್ಟು ಹಾಕ್ಬೋದಾಯ್ತು. ಒಂದು ಸೀರೆ ಉಟ್ಕೊಂಬಕ್ಕೆ ಈಟ ತಕ ಹೋಗಿದ್ಯಾ ನೀನು. ಸೀರೆ ಉಟ್ಕೊಂಬಕ್ಕೆ ಬರಲ್ವೇ ನಮಗೆ ಉಟ್ಕೊಂಬದು ಬಿಟ್ಟು. ಅದೇ ಸುಮ್ಕಿರೋ ಅದು ಉಟ್ಕೊಂಬಕ್ಕೆ ಬರಲ್ಲ. ಒಬ್ಬರಿಗೆ ನೆರಿಗೆ ಇಟ್ಕೊಂಡು ಪಿನ್ ಮಾಡ್ಕೊಂಡು ಅದನ್ನು ಅವಳಾದರೆ ಚೆನ್ನಾಗಿ ಉಡಿಸ್ತಾಳೆ. ಎಂಥ ಸಣ್ಣಕ್ಕೆ ಉಡಿಸ್ತಾಳೆ. ಅದಕ್ಕೆ ಹೋಗಿದ್ದೇವೆ ಶಾವತ್ತು ತಡವಾತು ಬಿಡು. ಬರೋ ಊಟಕ್ಕೆ ಬಸ್ಸು ಹೋದ್ರೆ ಹೋಗುತ್ತೆ. ಏನು ಇನ್ನೊಂದು ಬಸ್ಗೆ ಹೋಗೋದು ಬಿಡು ನಿಧಾನಕ್ಕೆ. ಏನು ಇವತ್ತೇನಲ್ವ ಅಲ್ಲಿನ ನಾಡ್ದಿನ ಮದುವೆ ಹೋಗೋದು ಬಿಡು. ಅಲ್ಲ ಕಣೆ ಅಮ್ಮಯ್ಯ ನನಗೆ ಹೇಳಿದರೆ ಉಡಿಸ್ತಿರ್ಲಿಲ್ವೇನೆ ಸೀರೆನೇ. ನೀನು ಅಲ್ಲಿಗೆ ಹೋಗೋ ಬದಲು ನಾನೇ ಉಡಿಸು ಅಂದರೆ ಉಡಿಸ್ತಿದ್ದೆ. ಮುಡ್ಸ್ಕೊಂಡು ಪಿನ್ ಹಾಕ್ತಿದ್ದೆ. ನಾನು ಉಟ್ಕೊತೀನಿ ನೋಡು. ಈಗ ನೋಡಿ ಗನವಾಗ ಉಟ್ಕೊಂಡಿದ್ದೀನಿ. ಇಂಥದ್ದು 4 ಸೀರೆ ಉಟ್ಕೋಬೋದಾಗಿತ್ತು. ಹಂಗೇನೆ ಹೊತ್ತು ಮುಂಚೆ ಹೋದರೆ ಚಂದ ಬೈನತ್ತಾಗ ಮಳೆ ಮಾರಿ ಕಾಲ ಒಟ್ಟು ಆಟ ಪಾಠಗಳು ಸಿಗೋದೇ ಇಲ್ವಾ? ನೀನು ನನಗೆ ಸೀರೆ ಉಟ್ಕೊಂಡ್ಬಿಟ್ರೆ ಆತಲ್ಲ. ನೀನು ಹಂಗೇನೆ ಹೆಂಗೆ ಬೇಕಂಗೆ ಸಿಕ್ಕಿಸ್ಕೊಂಡು ಉಟ್ಕೊಂತೀಯ. ಹಂಗೆನೆ ಹಳೆ ಕಾಲದವ್ರು ಉಟ್ಕೊಂಡಂಗೆ ಉಟ್ಕೊಂತೀಯ. ನಮಗೆ ಹಂಗೆ ಉಟ್ಕೊಂಡ್ರೆ ಸರಿ ಆಗೋಲ್ಲ. ಮತ್ತು ಅಚ್ಚುಕಟ್ಟಾಗೆ ಉಟ್ಕೋಬೇಕು. ಅಕ್ಕ ನಿಂಗಜ್ಜಿ ಎಂದಾಗ ಹೊರಟಾರ ಮದುವೆಗೆ ಹೋಗ್ತೀವಿ ಅಂತಂದೇಳಿ ಇಟ್ಟಕ್ಕಾದ್ರೂ ಹೋಗೇ ಇಲ್ವಲ್ಲ ಅಜ್ಜಿ. ಸುಮ್ಕಿರಲ್ಲ ಸ್ಮಕ್ಕ. ಇವಳು ಸೀರೆ ಉಟ್ಕೊಂಬಕ್ಕೆ ಹೋಗಿ ಒಂದು ರಾಸತಕ ಹೋದ್ಲು ಹಂಗೇನೆ. ಈಗ ಬದಾಳು ನೋಡಮ್ಮ ಸೀರೆ ಉಟ್ಕೊಂಬಕ್ಕಂತಂದು ಹೇಳಿ. ಅದೇನೆ ಅಂತ ಸೀರೆ ಏನು ಮೇಲೆ ಕೆಳಗೆ ಮಾಡಿ ಉಟ್ಕೊಂತಾರ. ನಾನು 4 ಸಲ ಉಟ್ಕೊಬೋದಾಗಿತ್ತು ಸೀರೆನೇ. ನಾನೇ ಉಡಿಸ್ತಿದ್ದೆ. ಅಲ್ಲಿ ಹೋಗಿದ್ದಾಳೆ ಗೌರಮ್ಮರ ಮಂತಕ್ಕೆ ಹಂಗೇನೆ ಸಿಮೇಗಿಲ್ಲ ಸೀರೆ ಉಟ್ಕೊಂಬಾರ. ಏನು ಇವರೇ ಮೊದ್ಲಿಂಗಿತ್ತಿ ಹಾಕ್ತಾರೆ. ಮದುವೆ ಆಗೋರೆಲ್ಲ ಇರ್ತಾರೆ. ನಿನ್ನಂಗೆ ಉಟ್ಕೊಂಡ್ರೆ ಆತಲ್ಲ ನಿಂಗಜ್ಜಿ. ಇನ್ನೇನು ಅದೇ ನನ್ನಂಗೆ ಕಾಲು ಪಾದ ಎಲ್ಲ ಕಾಣಂಗೆ ಉಟ್ಕೊಂತೀಯ. ಹಂಗೆ ಯಾರು ಉಟ್ಕೊಂತಾರೆ ನೀನು. ಮತ್ತು ಅಂಚೆ ಸರಿ ನಾವು ಪಿನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣೋದು ನೀನು. ಎಟೋ ಆಯಿಸಿ ಉಟ್ಕೊಂಡಿಲ್ವಿ ಅಂತಂದರೆ ಎಲ್ಗಾನ ಹೋಗ್ಬೇಕಾರೆ ಅಚ್ಚುಕಟ್ಟಾಗಿ ಉಟ್ಕೊಂಡು ಹೋಗ್ಬೇಕು ಬಿಡು. ನೀನು ಅದಕ್ಕೆ ಯಾಕೆ ಬೇಜಾರಾಗ್ತಿ? ಅದೇನು ಇನ್ನೊಂದು ಬಸ್ಸು ಐತೆ ಹೋಗು ಅಂತೇನು?
ಅಲ್ಲ ಕಣೆ ಮಣಿ ಒಟ್ಲುಂಟೆಯ ಹೋಗ್ಬೇಕು ಒತ್ಲುಂಟೆ ಹೋದ್ರೆ ಬಯತ್ತಾಗ ಮಳೆ ಮಾರು ಒಟ್ಟನು ಬಸ್ಗಳು ಸಿಗ್ತಾವ ಹೆಂಗ ಅದಕ್ಕೆ ಏನೋ ಹೊತ್ತು ಮುಂಚೆ ಹೋಗಾರ ಅಂತಂದು ಅಂದರೆ ಈಗ ನೋಡು ಗೌರ್ಮೆಂಟ್ಗೆ ಹೋಗಿದ್ರೆ ದುಡ್ಡು ಕೊಡೋದೇ ತಪ್ಪದು. ಹೋದ್ರೆ ಹೋಗೋಣ ನಿಧಾನಕ್ಕೆ ಹೋದ್ರೆ ಹೋಗಿ ಬಸ್ಸು ಅಂತಂದ್ರೆ ಏನು ಮತ್ತೆ ಹಂಗೆ ಆಗ್ಲಿಂದ ಊರು ಅಂತೈತೆ ನೋಡಕ್ಕ. ಮತ್ತೆ ಏನು ನಿಧಾನಕ್ಕೆ ಹೋಗೋಣ ಬಿಡು ಅಂತಂದ್ರೆ ಹೋದ್ರೆ ನಾಟಕ ಹೋದ್ರೆ ಆಗುತ್ತೆ. ಏನು ಬಸ್ಸೇ ಎಂಬತ್ತೇನು ಏಟತ್ತಾದ್ರೆ ನಾನು ಐದು ಕರ್ಕೊಂಡು ಹೋಗ್ತೀನಿ. ಏನು ಓದ್ಕೆ 2 ಕೊಟ್ಟು ಹೋಗ್ಬೇಕು, 50 ರೂಪಾಯಿ ಆಟೋ ಚಾರ್ಜ್ ಕೊಡಬೇಕು. ಬಸ್ಗೆ ಹೋಗಿದ್ರಿ ಯಾತುತ್ತಿರಲಿಲ್ಲ, ಅದೇ 100 ರೂಪಾಯಿ ಯಾಕನ ಒಂದು ತಗೊಂಡೋಗಿದ್ರೆ ಉಳಿತಿರ್ಲಿಲ್ಲ. ಹೊತ್ತು ಮುಂಚೆ ಹೋಗೋಣ ಕಣಮ್ಮನಿ ಅಂತಂದು ಅಂದರೆ ಊಟತ್ತಾದ್ರೂ ಬರಲೇ ಇಲ್ಲ. ಹಂಗೇನೆ ಹೋಗತ್ತೆ ಬಂದ ನೋಡಕ್ಕ. ಎಲ್ಲದಕ್ಕೂ ಹಿಂಗೆ ಲೆಕ್ಕ ಮಾಡ್ಕೊಂಡು ಕೂಕೊಂಡ್ರೆ ಹೆಂಗ ಕೈ ಹೇಳಕ್ಕ. ಮತ್ತೆ ಹಂಗೇನೆ ಎಮ್ಗೆ ಅದಕ್ಕೆ ಮತ್ತೀಗ ನಾನು ಬರೋಲ್ಲ ಹೋಗಿ ಮದುವೆ ಬರ್ತೀನಿ ಅಂತಂದು ಅಂದರೆ ಬಾರೆ ನೀನು ಅಂತಂದು ಹೇಳಿ ಅಂತು ನಾ ಅಂಗನವಾಗಿ ಮದುವೆ ನಮ್ಮಯ್ಯಪ್ಪ ನಾನು ಬೈಕ್ನಾಗೆ ಹೋಗ್ತಿದ್ವಿ. ಏನು ಹಂಗೇನೆ ಕರ್ಕೊಂಡು ಹೋಗ್ತೀನಿ ಅಂತ ಅಯ್ಯಪ್ಪನ ಕೊಟ್ಟು ಇದನ್ನ ಮಾಡ್ತು. ತವ್ರ ಮನೆ ಮದುವೆ ಅಲ್ಲಮ್ಮ, ಹಂಗಾಗಿ ತವ್ರ ಮನೆಯವರಾದರೆ ಅದಕ್ಕೆ ಶಾನೆ ಆಸೆ. ಅದಕ್ಕೆ ಮಾಡ್ತೈತಿ ಬಿಡು. ಹೋಗ್ರಿ ಒಂದಳಿಗಳಿಗೆ ಹೆಚ್ಚು ಕಮ್ಮಿ ಏನು ಮಾಡೋಕ್ಕಾಗುತ್ತೆ. 100 ರೂಪಾಯಿಗೆ ಲೆಕ್ಕ ಮಾಡಿದ್ರೆ ಆಗೋದಿಲ್ಲ. ಹೋಗ್ರಿ ಈಗ ತಗೊಳ್ತಾಯಿ ಬ್ಯಾಗ ಹಂಗೇನೆ ಒಂದು ಬರಸ ಹೋಗೈತಿ. ಹೋಗೋಣ ತಗ ಅಲ್ಕಣತ್ತೆ. ಇದ್ದು ಬದ್ದವೆಲ್ಲ 1ಕ್ಕೆ ತುಂಬಿಕ್ಕಿದೆ 2ಕ್ಕೆ ತುಂಬಿಕ್ಕಿದ್ರೆ ತಲಾಕಿ ಸಿಡ್ಕೊಂಬಕ್ಕಾಗ್ತಿಲ್ಲ. ಈಗ ಒಂದು ಬರಸಾಗೈತೆ ನೋಡು. ಅದನ್ನೇ ಒಬ್ಬಳು ಹೊತ್ಕೊಂಬರೋಕ್ಕೆ ಯೋಟ್ ಬಿಗಿ ಐತೆ. 2ಕ್ಕೆ ಸಿಸೆ ಹಿಡ್ದಿದ್ರೆ ತಲಾಕಿ ಸಹ ಹಿಡ್ಕೊಬೋದಾಗಿತ್ತಲ್ಲ. ಏನು ಬರಸ ಇಲ್ಲ, ಬಾ ಹೋಗೋಣ ತಗೊಂಡು. ಇನ್ನು ಏಟತ್ತಾಗಬೇಕು, ಇನ್ನು ಏಟತ್ತಾಗೈತಿ ಈಗಲೇ. ಇನ್ನು ಏಟತ್ತಾಗಬೇಕು ನಿನ್ಗೆ ನಾನು. ಬಾ ಹೋಗೋಣ ಬಾ. ನೋಡಿರಿ ವೀಕ್ಷಕರೇ, ನಮ್ಮ ಅತ್ತಿಗೆ ತವ್ರ ಮನೆ ಮದುವೆಗೆ ಹೋಗ್ಬೇಕಂದ್ರೆ ಏಟು ಇಂಟ್ರೆಸ್ಟು. ಅದೇ ಇನ್ನೆಲ್ಲಿಗಾನಾಗಿದ್ರೆ ಗೊತ್ತಿರಲಿಲ್ಲ. ಈಗ ಹೆಂಗೆ ಏಟು ಅದೇ ಬಟ್ಟೆನೇ ಎಲ್ಲ ಜೋಡಿಸಿ ರೆಡಿ ಮಾಡಿ ನಾನು ಬರೋದೇ ಕಾಯ್ತಾ ನಿಂತೈತಿ. ಓಕೆ ಫ್ರೆಂಡ್ಸ್, ನಾವು ಮದುವೆಗೆ ಹೋಗಿ ಬರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.